ನಮಸ್ಕಾರ ಪ್ರೀತಿಯ ಮಿತ್ರ ವೀಕ್ಷಕರೇ, ಇಂದು 26ನೇ ತಾರೀಕು ಶುಕ್ರವಾರ ಹುಣಸೂರಿನ ಶಬೀರ್ ದಗಲದಲ್ಲಿರುವಂಥ ಮುಸ್ಲಿಂ ಸಮುದಾಯದ ದೊಡ್ಡ ಖಬರಸ್ಥಾನ್ಗೆ ಹುಣಸೂರಿನ ಸನ್ಮಾನ್ಯ ಶಾಸಕರಾದಂಥ ಶ್ರೀಯುತ GT ಹರೀಶ್ ಗೌಡರವರು ಭೇಟಿಯನ್ನು ಕೊಟ್ಟಿದ್ದರು. ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರುಗಳು ಸಹ ಅಲ್ಲಿ ಭಾಗವಹಿಸಿದರು. ಆ ಒಂದು ಖಬರಸ್ಥಾನದಲ್ಲಿರುವಂಥ ಒಂದು ತೊಂದರೆಗಳನ್ನು, ಸಮಸ್ಯೆಗಳನ್ನು ಮುಸ್ಲಿಂ ಮುಖಂಡರು ಶ್ರೀಯುತ ಹರೀಶ್ ಗೌಡರವರಿಗೆ ಮನವರಿಕೆ ಮಾಡಿಕೊಟ್ರು. ಅದಕ್ಕೆ ಸ್ಪಂದಿಸಿದ ಶಾಸಕರು ಅಲ್ಲಿಯ ಅಭಿವೃದ್ಧಿಗಾಗಿ 10 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಅಲ್ಲಿ ಅಭಿವೃದ್ಧಿಗೆ ನಾನು ಸಹ ಸಹಕರಿಸ್ತೇನೆ ಅಂತ ಹೇಳಿದ್ರು. ಅಲ್ಲಿ ವಿದ್ಯುತ್ ದೀಪದ ಸಮಸ್ಯೆ ಇರುವುದರಿಂದ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡ್ತೀನಿ ಅಂತ ಹೇಳಿದ್ರು. ಬನ್ನಿ ವೀಕ್ಷಕರೇ, ಶ್ರೀಯುತರಾದಂಥ ಹುಣಸೂರು ನಗರಸಭಾ ಸದಸ್ಯರಾದಂತಹ ಸಿರಾಜ್ ಪಾಷಾರವರ ಆಹ್ವಾನದ ಮೇರೆಗೆ ನಮ್ಮ ಮಿತ್ರ ತಂಡ ಅಲ್ಲಿಗೆ ಹೋಗಿತ್ತು. ಹರೀಶ್ ಗೌಡರು ಏನು ಮಾತಾಡಿದ್ರು, ಆ ಸಮುದಾಯದ ಮುಖಂಡರು ಏನು ಮಾತಾಡಿದ್ರು ಅನ್ನೋದನ್ನು ನಾನು ತಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಎಲ್ಲಿ ಸೇರಿಸಿದ್ದೀರಿ ರೋಡು? ಎಲ್ಲಿ ಮಾಡ್ತಾರೆ ಈಗ? ونعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. ونعوذ بالمتقين الذين يؤمنون بالغيب ويقيمون الصلاة ومما رزقناهم ينفقون والذين يؤمنون بما أنزل إليك وما أنزل من قبلك وبالآخرة هم يوقنون. الفاتحة. اللهم صل على سيدنا شفينا نبينا حبيبنا مولانا محمد وبارك وسلم صلى الله عليه وسلم صلى الله عليه وسلم. سبحان ربك رب العزة عما يصفون وسلام على المرسلين والحمد لله رب العالمين. ಏನು ನಮ್ಮ ಶಾಸಕರು ನಮ್ಮ ಇದಕ್ಕೆ ಬಂದಿದ್ದಾರೆ. ಇದು ಹೋದ ಶುಕ್ರವಾರನೇ ಫಿಕ್ಸ್ ಆಗಿತ್ತು. ನಮ್ಮ ಶಾಸಕರಿಗೆ ಏನೋ ಕುಮಾರಸ್ವಾಮಿ ಮೀಟಿಂಗ್ ಇತ್ತು ಅಂತ ಹೋಗ್ಬಿಟ್ಟಿದ್ರು. ಇವತ್ತು ಇನ್ನೂ ಸ್ವಲ್ಪ ಜೋರಾಗಿ ಮಾಡೋಣ ಅಂತ ಎಲ್ಲ ಮಾಡಿದ್ದು. ಇವತ್ತು ಒಂದು ಸಾವು ಆಗಿದೆ. ಇದಕ್ಕೆ ಏನು ಬೇಡ, ಪೆಂಡಾಲು ಶಾಮಿಯಾನ ಇದು ಅಂತ ಎಲ್ಲ ನಾವೇ ನಮ್ಮ ಫಜಲುಲ್ಲಾ, ನಮ್ಮ ಶಿರಾಜೆಲ್ಲ, ಅಯ್ಯೂಬ್ ಸಾಬ್ ಎಲ್ಲ ಇದು ಮಾಡ್ಕೊಂಡು ಬೇಡ ಅಂತ ಇದು ಮಾಡಿದ್ವು. ಫಸ್ಟೇ ನಮ್ಮ ಶಾಸಕರಿಗೆ ಅಭಿನಂದನೆ. ಯಾಕಂದರೆ ಬೆಸ್ಟ್ ಶಾಸಕರಲ್ಲಿ ಪಟ್ಟಿಯಲ್ಲಿ ಇವ್ರದ್ದು ಒಂದು ಇದು ನಾವು ನೋಡ್ದು ಇದು ಅವಾರ್ಡ್. ಇದಕ್ಕೆ ನಮ್ಮ ಜನಾಂಗದ ಪರವಾಗಿ ಅಭಿನಂದನೆ. ಹಾಗೂ ನಮ್ಮ ಶಾಸಕರು ಈ ನಮ್ಮ ಖಬ್ರಸ್ತಾನ್ಗೆ ಇದೇನಿದೆ ದೊಡ್ಡ ಖಬ್ರಸ್ತಾನ್ ಇದು ಇಡೀ ಹುಣಸೂರು ಟೌನ್ಗೆ ಎಲ್ಲ ಬಂದು ಎಲ್ಲ ಇದು ಮಾಡೋದು. ಮುಂಚೆನೂ ಹಾಕಿದ್ರು. ನಮ್ಮ ಮಲಿಕವರು ಪಾಪ ಸುಮ್ಮನೆ ಹೇಳಬಾರ್ದು, ಇವಾಗ ಎಲ್ಲ ಟೈಮಲ್ಲಿ ನೆನ್ಸ್ಕೊಳ್ತೀವಿ. ಇವ್ರಿಗೆ ಸ್ವಲ್ಪ ಜನ ವಿರೋಧ ಮಾಡಿದ್ರು ಈ ರೋಡ್ ಮಾಡಿ ಇದಕ್ಕೆ ನಾನು ಲಾಸ್ಟ್ ಹೋಗೋದು ಇಲ್ಲೇ ನಾವು ಮಲಗೋದು ಅಂತ ಎಲ್ಲ ಇದು ಮಾಡಿಕೊಟ್ರು. ನಮ್ಮ ಶಾಸಕರು ನಮಗೆ ಒಂದು ಸಲ ಹೋಗುವಾಗ ಮಲ್ಲಿಕ್ ರಿಜ್ವಾನ್ ಎಲ್ಲ ಇದ್ದರು, ಹೇಳಿದ್ರು ನಾನು ನಮ್ಮ ಇದರಿಂದ ಹಾಕ್ಕೊಡ್ತೀನಿ ಅಂತ. ಈ ಇದರಲ್ಲಿ ನಮ್ಮ ಶಿರಾದವರು, ನಮ್ಮ ಫಜಲುಲ್ಲಾ ಸಾಹೇಬರು, ಅಯ್ಯೂಬ್ ಅವರು ಎಲ್ಲ ನಮ್ಮ ಶಾಸಕರಿಗೆ ಮನವಿ ಮಾಡಿ, ಅದೂ ಈಗ ಸರ್ಕಾರದಲ್ಲಿ ಏನಿದೆ ಗ್ಯಾರಂಟಿ ಬಂದ್ಬಿಟ್ಟಾದಮೇಲೆ ಫಂಡೇ ಇಲ್ಲ. ಅದರಲ್ಲೂ ಕಾಂಗ್ರೆಸ್ ಅವ್ರಿಗೆ ದುಡ್ಡೇ ಕಡಿಮೆ. ಅದರಲ್ಲೂ 10 ಲಕ್ಷ ರೂಪಾಯಿ ನಮ್ಮ ಅಭಿವೃದ್ಧಿಗೆ ಹಾಕಿದ್ದಾರೆ. ನಮ್ಮ ಎಲ್ಲ ಪರವಾಗಿ ನಮ್ಮ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಇನ್ನು ಮುಂದೇನು ನಮ್ಮ ಇದರಲ್ಲಿ ರಾಜಕಾರಣ ಬೇರೆ, ಇದು ಬೇರೆ, ಅಭಿವೃದ್ಧಿನೇ ಬೇರೆ. ಈಗ ನೀವು MLA 5 ವರ್ಷ ಇಡೀ ತಾಲ್ಲೂಕೇನೆ ಯಾರು ಓಟ್ ಕೊಡ್ತಾರೋ ಈಗಿನ ಚರ್ಚೆ ಬೇಡ. ಇದು ಎಲ್ಲ ರೀತಿಯಲ್ಲಿ ಒಂದು 3 ವರ್ಷದಿಂದ ನಮ್ಮ ಹುಣಸೂರಲ್ಲಿ ನಮಗೆ ಎಲ್ಲಕ್ಕಿಂತ ಮೇನ್ ಏನಂದರೆ ನೆಮ್ಮದಿ. ಏನು ಗಲಾಟೆ ಇಲ್ಲದೆ ನಾವು ಎಲ್ಲ ಅಣ್ಣ ತಮ್ಮಂದರಂಗೆ ಬಾಳ್ತಾ ಇದ್ದೀವಿ. ಇನ್ನು ಮುಂದೇನು ಇರ್ತೀವಿ. ನಾವು ಶಾಸಕರಿಗೆ ಮನವಿ, ಇನ್ನು ಮುಂದೇನು ನಿಮ್ಮ ಸೇವೆ ನಮ್ಮ ಮೇಲೆ ಇರಲಿ, ನಮ್ಮ ಜನಾಂಗದ ಮೇಲೆ ಇರಲಿ. ಯಾಕಂದರೆ ಇನ್ನೂ ನಾವು ಭಾಳ ಹಿಂದೆ ಇದ್ದೀವಿ. ಬರೀ ಹೆಸರಿಗೆ ಹೇಳ್ತೀವಿ ಅಷ್ಟೇ. ಈಗಲೂ ವಿದ್ಯಾದಲ್ಲಿ ಇನ್ನೊಂದರಲ್ಲಿ 70-80 ವರ್ಷ ಸ್ವಾತಂತ್ರ್ಯ ಬಂದರೂ ಎಲ್ಲ ನಮಗೆ ಯೂಸ್ ಮಾಡಿರೋರೆ. ನಮಗೆ ಇದು ಯಾರು ಏನೂ ಇಲ್ಲ. ಇದೆಲ್ಲ ಬೇಡ, ಹಳೆ ಚರ್ಚೆ ಹೋಗೋದು ಬೇಡ. ಇನ್ನು ಮುಂದೇನು
ಇದಿರಲಿ. ಇನ್ನೊಂದು ಶಾಸಕರು ಈಗ ನಮ್ಮ ಮಾಜಿ ಕೌನ್ಸಿಲರ್ಗಳು ಎಲ್ಲ ಇದ್ದಾರೆ. ಇಲ್ಲಿ ಸ್ವಲ್ಪ ಲೈಟ್ಗಳಿಗೆ ಭಾಳ ತೊಂದರೆ. ಈಗಲೂ ಹೇಳಿದ್ರು 2-3 ಜನ ಸ್ವಲ್ಪ ಲೈಟ್ ಮುನ್ಸಿಪಾಲ್ಟಿಯಿಂದ ಒಂದೆರಡು ಸ್ವಲ್ಪ ಲೈಟಿಗೆ ವ್ಯವಸ್ಥೆ ಮಾಡಿ. ಆಮೇಲೆ ಈಗ ನಾನು ಯೂನುಸ್ಗೆ ಮತ್ತು ಶಿರಾಜ್ಗೆ ಆಮೇಲೆ ನಮ್ಮ ಇಮ್ರಾನ್ಗೆ ಹೇಳಿದೆ, ನೋಡಿ ಸ್ವಲ್ಪ ಕರೆದ್ಬಿಟ್ಟು ಅಂತ. ಇವತ್ತು ಸಾಯಂಕಾಲನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವರು ಹೇಳ್ತಾರೆ, ನೀವು ಹೇಳಿದ್ರೆ ಇನ್ನೂ ಸ್ವಲ್ಪ ಬೆಲೆ ತೂಕ ಇರ್ತದೆ. ನೀವು ಇಲ್ಲಿ ಬಂದು ಇದು ಮಾಡಿದ್ದಕ್ಕೆ ಎಲ್ಲ ಇನ್ನೊಂದು ಮತ್ತೊಮ್ಮೆ ಎಲ್ಲ ಜನಾಂಗದ ಪರವಾಗಿ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಸೈಡಿಗೆ ಬಂದು ಹಾಕಿ ದಯವಿಟ್ಟು ಪ್ಲೀಸ್. ನಮ್ಮ ಮಸೀದಿ ಕಡೆಯಿಂದ ಇದು ಹಿರಿಯವರಾದಂಥ ನಮ್ಮ ಹರೀಶ್ ಗೌಡರು ಇವತ್ತು ನಮ್ಮ ಶಬ್ಬೀರ್ ನಗರಕ್ಕೆ ಆಗಮಿಸಿದ್ದಾರೆ. ಉದ್ದೇಶ ಏನಪ್ಪ ಅಂದರೆ, ಇವತ್ತು ಸರ್ಕಾರದ ಒಂದು 10 ಲಕ್ಷ ರೂಪಾಯಿ ಗ್ರಾಂಟಲ್ಲಿ ನಮ್ಮ ಸಿರಾಜ್ ಅವರು ರೆಕಮೆಂಡ್ ಮಾಡಿ ಈ ಮಸಾಣಕ್ಕೆ ರಸ್ತೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಡ್ರೈನೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಿರಾಜ್ ಅವರು ಪುರಸಭೆ ನಗರಸಭೆಯಿಂದ ರೆಕಮೆಂಡ್ ಮಾಡಿ ಇವತ್ತು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಮಾಜದ ಎಲ್ಲ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದೊಡ್ಡ ಮಸೀದಿಯ ಸೆಕ್ರೆಟರಿ ಆದಂಥ ಮಜಾಜ್ ಅವರೇ, ಹಾಗೂ ದೊಡ್ಡ ಮಸೀದಿಯ ಅಧ್ಯಕ್ಷರಾದಂಥ ಅಯ್ಯೂಬ್ ಅವರೇ, ಹಾಗೂ ಈ ಭಾಗದ ಸದಸ್ಯರುಗಳಾದಂಥ ಯೂನುಸ್ ಅವರೇ, ಇಮ್ರಾನ್ ಅವರೇ, ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದ ಒಬ್ಬರಿಗೆ ಅಧ್ಯಕ್ಷರಾದಂತಹ ಮಲಿಕ್ ಪಾಷಾ ಅವರು. ಇದು ಸಾಧನೆ. ಯಾಕಪ್ಪ ಅಂದರೆ, ಮಾತು ಕೊಟ್ಟಂತ ನಡೆದಂಥ ಒಂದು ಏನಾದರೂ ಒಂದು ವಿಶ್ವಾಸ ಇದೆ ಅಂದರೆ ಹರೀಶ್ ಗೌಡರಿಗೆ ನಾವು ಅನ್ಕೋಬೋದು. ಯಾಕಂದರೆ ಅವತ್ತು ಮಾತು ಕೊಟ್ಟಿದ್ರು, ಏನೇ ಬರಲಿ ಏನೇ ಹೋಗಲಿ ನಾವು ಮಲಿಕ್ ಪಾಷಾ ಅವ್ರಿಗೆ ಅಧ್ಯಕ್ಷರು ಮಾಡೇ ಮಾಡ್ತೀವಿ. ಅವರು ಇಂಡಿಪೆಂಡೆಂಟ್ ಆಗಿ ನಮ್ಮ ಪಕ್ಷಕ್ಕೆ ಸಹಾಯ ಮಾಡಿದ್ದಾರೆ, ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರಿಗೆ ಒಬ್ಬರು ಸಹಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಧ್ಯಕ್ಷರು ಮಾಡಿದ್ದಾರೆ. ಅದರ ಪರವಾಗಲೂ ಕೂಡ ನಾವು ಕೃತಜ್ಞತೆ ಸಲ್ಲಿಸ್ತಾ, ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟೇ. ತಾವು ಈ ರೋಡ್ ಏನು ನೋಡ್ತಾ ಇದ್ದೀರಿ, ಬಂದಿರೋ ರೋಡ್ ಕಿರ್ಜಾದಿಗೆ ಹೋಗೋ ರೋಡು, ರಾಮಪಟ್ಟಣಕ್ಕೆ ಹೋಗೋ ರೋಡು, ಇಲ್ಲಿಂದ ರಾಮನಹಳ್ಳಿಗೆ ಹೋಗೋ ರೋಡು, ಮೈಸೂರಿಗೆ ಸೇರುವಂಥ ರೋಡು. 100 ಜನ ವಿದ್ಯಾರ್ಥಿಗಳು ಈ ರೋಡಲ್ಲಿ ಓಡಾಡ್ತಾರೆ. ಇರಲಿ, 100,000 ಜನ ಓಡಾಡ್ತಾರೆ. ಅಂಥ ಸಂದರ್ಭದಲ್ಲಿ ಏನಾದರೂ ಮಳೆ ಬಂದರೆ ಇಲ್ಲಿ 3-4 ಕಡೆ ನೀರು ಬಂದು ಇಲ್ಲಿ ರೋಡಲ್ಲಿ ನಿಂತ್ಕೋತಾರೆ. ಆ ಸಂದರ್ಭದಲ್ಲಿ ಮಕ್ಕಳು ಹೋಗ್ಬೇಕಾದ್ರೆ ಭಾಳ ಕಷ್ಟ ಆಯ್ತದೆ. ಹೆಣ್ಮಕ್ಳು ಬರ್ತಾರೆ, ಅವ್ರು ಹೋಗೋಕ್ಕೆ ಆ ಗಾಡಿ ಎಷ್ಟೋ ಗಾಡಿಗಳು ಕೆಟ್ಟೋಗ್ತವೆ, ನಡೆಯೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ತಮಗೆ ಮನವಿ ಮಾಡಿಕೊಂಡಾಗ ತಾವು ಒಂದು ಡ್ರೈನೇಜ್ ಮಾಡಿಕೊಡ್ರಿ, ಆ ಕಡೆ ಭಾಗದಲ್ಲಿ ಒಂದು ಡ್ರೈನೇಜ್ ಮಾಡಿಕೊಡ್ರಿ. ಅರ್ಧ ನೀರು ಆ ಡ್ರೈನೇಜಲ್ಲಿ ಹೋಗ್ತಾ ಇದೆ, ಇನ್ನು ಅರ್ಧ ನೀರು ಈ ಕಡೆ ಬ್ಲಾಕ್ ಆಗ್ತಾ ಇದೆ, ಈ ಮಸಾಣ ಕಡೆ. ಈ ಡ್ರೈನೇಜು ಕೂಡ ಅವತ್ತು ಒಂದು 50 ಲಕ್ಷ ನಿಮ್ಮ ಗ್ರಾಂಟಲ್ಲಿ ನೀವು ಸ್ಯಾಂಕ್ಷನ್ ಮಾಡಿಸಿದ್ರೆ 25 ಲಕ್ಷ ರೂಪಾಯಿನಲ್ಲಿ ಯಾವ ಡ್ರೈನೇಜ್ ಆಗಿರೋದು. ಈ ಡ್ರೈನೇಜ್ಗೂ ತಮ್ಮ ಒಂದು ಗ್ರಾಂಟಲ್ಲಿ ಇಲ್ಲ ತಮ್ಮ ಸ್ವಂತ ಇದರಲ್ಲಿ, ಸ್ವಂತ ಅಂದರೆ ನಿಮ್ಮ MLA ಗ್ರಾಂಟಲ್ಲಿ ಏನಾದರೂ ದುಡ್ಡು ಬಂದರೆ ದಯವಿಟ್ಟು ಇದೊಂದು ಕೆಲಸ ಆಗಬೇಕು. ಆಮೇಲೆ ಈ ಶಬ್ಬೀರ್ ನಗರದಲ್ಲಿ ಏನಪ್ಪ ಅಂದರೆ, ಹಿಂದೆ ನಿಮ್ಮ ತಂದೆಯವರು MLA ಇದ್ದಾಗ, ಮಂತ್ರಿ ಇದ್ದಾಗ, ನಾನು ಕೂಡ ಆವಾಗ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದೆ, ಮೊಯ್ದುಲ್ಲಾ ಸದಸ್ಯರಿದ್ದರು. ಆ ಸಂದರ್ಭದಲ್ಲಿ ಒಂದು ಮಿನಿ ಓವರ್ ಟ್ಯಾಂಕ್ ಇಲ್ಲಿ ರಸಾಕ್ ಮೂಲಕ್ಕೆ ಬೇಕಾಗಿತ್ತು, ಅದು ಮಾಡಿಕೊಟ್ರು. ಆಮೇಲೆ ಅಲ್ಲಿ ಶಬ್ಬೀರ್ ನಗರದ ಮೇಲೆ ಒಂದು ದೊಡ್ಡ ಟ್ಯಾಂಕ್ ಬೇಕಾಗಿತ್ತು, ಅದು ಮಾಡಿಕೊಟ್ರು. ಅವರು ಡ್ರೈನೇಜ್ಗಳು ಮಾಡಿಕೊಟ್ರು, ರಸ್ತೆ ಮಾಡಿಕೊಟ್ರು. ಇವತ್ತಿನ ಪರಿಸ್ಥಿತಿ ನಮ್ಗೆ ಏನಾಗಿದೆ ಅಂದರೆ, ಶಬ್ಬೀರ್ ನಗರದಲ್ಲಿ ಸುಮಾರು 1,000 ಮನೆಗಳಿವೆ, 3,000 ವೋಟರ್ಸ್ ಇದ್ದಾರೆ. ಇವತ್ತು ಎಲ್ಲ ಬ್ಲಾಕ್ಗಿಂತ ಜನ ಬಂದು ಸೇರಿರೋ ಶಬ್ಬೀರ್ ನಗರದಲ್ಲಿ. ಶಬ್ಬೀರ್ ನಗರ ಭಾಳ ವ್ಯವಸ್ಥೆಗೆ ದೂರ ಆಗಿದೆ. ಈ ಡ್ರೈನೇಜ್ ವ್ಯವಸ್ಥೆ ಅಂತೂ 100% ಆಗಲೇಬೇಕು. ಏನಾದರೆ ಒಂದು ಚೂರು ಏನಾದರೂ ಪ್ರಾಬ್ಲಮ್ ಆದರೆ ರಸ್ತೆಗೆ ಬಂದು ಗುಂಡಿ ತೆಗಿತಾರೆ, ಗುಂಡಿ ಮುಚ್ಚಲ್ಲ. ಅಲ್ಲಿ ಬೈಕ್ ಹೋಗೋರು ಬಿಡ್ತಾರೆ, ಕಾರ್ ಬರೋಕ್ಕಾಗಲ್ಲ. ಈ ಥರ ಮಳೆಯಿಂದ ಹಿಂಸೆ ಆಗ್ತೈತೆ. ದಯವಿಟ್ಟು ತಾವು ಗಮನ ಕೊಡಬೇಕು. ಹರೀಶ್ ಗೌಡ್ರು ಹೆಂಗಂದ್ರೆ, ಏನಾದರೂ ಮಾತು ಕೊಟ್ಟರೆ ಆ ಮಾತು ಮೇಲೆ ನಡೆಯೋದು. ಏನಾದರೂ 224 ಶಾಸಕರಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅದು ಹರೀಶ್ ಗೌಡ್ರು ಅಂತ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಯಾಕಂದರೆ ನಿಮ್ಮ ತಂದೆ ಇದ್ರಲ್ಲ ಆ ಟೈಮಲ್ಲಿ ಆಗಿರೋದು ಸರ್. ಶಬ್ಬೀರ್ ನಗರ ನಾವು 40 ವರ್ಷದಿಂದ ವಾಸ ಆಗ್ತಾ ಇದೀವಿ. ನಮ್ಮ ಶಬ್ಬೀರ್ ನಗರಕ್ಕೆ ಮೇನ್ ಒಂದು ಯೂಜ್ ಬೇಕು. ಯೂಜ್ ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಸರ್, ಇನ್ನೇನು ಕೇಳೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಈ ಸಲ ಬೈಕಟ್ ಮಾಡಕ್ಕೆ ಇಲ್ಲ ನಿಜವಾಗ್ಲೂ ಬಹಳ ಆವತ್ತಿನ ಏನು ಆಗಿಲ್ಲ. ಏನ್ ಆಗ್ಬೇಕು, ಯೂಜುಡಿ ಕೆಲಸ ಆಗ್ಬೇಕು ಸರ್, ಯೂಜುಡಿ ಆಗ್ಬೇಕು. ಆಮೇಲೆ ಏನಪ್ಪಾ ಏನಂದ್ರೆ, ನಮ್ಮ ಮಸೀದಿ ಶಾಹಿ ಮಸೀದಿ ಕಾಂಪ್ಲೆಕ್ಸ್ಗೆ ನಮಗೆ ಸುಮಾರು 40 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು
ಬಂದಿರೋ ಅಡ್ವಾನ್ಸಲ್ಲಿ ಒಬ್ಬೊಬ್ಬರು ಇನ್ನೂ 2.5 ಲಕ್ಷ 3 ಲಕ್ಷ ಅಡ್ವಾನ್ಸಲ್ಲಿ ಒಂದು 20 ಲಕ್ಷ ರೂಪಾಯಿ ನಮಗೆ ದುಡ್ಡಾಗಿತ್ತು, 40-50 ಲಕ್ಷ ರೂಪಾಯಿ ಖರ್ಚಾಗಿದೆ. ಆವತ್ತು ತಮ್ಮ ಹತ್ರ ಮನವಿ ಮಾಡಿಕೊಂಡಾಗ ತಾವು 6,38,000 30,000 ರೂಪಾಯಿ ಗ್ರಾಂಟು ನಮಗೆ ನಿರ್ಮಿತಿ ಕೇಂದ್ರಕ್ಕೆ ಹಾಕ್ಕೊಟ್ಟಿದ್ರೆ ಇನ್ನೂ ಬಿಲ್ ಆಗಿಲ್ಲ. ಅದೊಂದು ತಮ್ಮಿಂದ ಒಂದು ಕೆಲಸ ಆಗಿದೆ. ಅದೇ ರೀತಿ ಅದು 6 ಲಕ್ಷ ನಮಗೆ ಸಾಲಲ್ಲ, ನಾವು 30 ಲಕ್ಷ ಸಾಲಗಾರ ಇದ್ದೀವಿ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಏನಾದರೂ ಈ ಬಡ ಮಸೀದಿಗೆ ಏನಾದರೂ ಒಂದು ಸಹಾಯ ನಮಗೆ ಸರ್ಕಾರದಿಂದ ಒಂದು ಸಹಾಯ ಆಗಬೇಕು. ಇನ್ಕಮ್ ಇವಾಗ ಶುರುವಾಗಿರೋದ ಮಸೀದಿ ಶಾಸಕರು ಅಲ್ಲಿಗೂ 6 ಲಕ್ಷ ರೂಪಾಯಿ ಗ್ರಾಂಟ್ ಕೊಟ್ಟು ಈಗ ಶೌಚಾಲಯ ಪೂರ್ಣಗೊಂಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಶಾಸಕರು ಬಂದು ಅದು ಉದ್ಘಾಟನೆ ಮಾಡ್ತವ್ರೆ. ಅದರಿಂದ ನಮ್ಮ ಸಮಾಜದ ಪರವಾಗಿ ಆ ಶೌಚಾಲಯಕ್ಕೆ ಅನುದಾನ ಕೊಟ್ಟಿದ್ದಕ್ಕೆ ಜನಪ್ರಿಯ ಶಾಸಕರಾದ GT ಹರೀಶ್ ಗೌಡರಿಗೆ ಎಲ್ಲರ ಪರವಾಗಿ ಧನ್ಯವಾದ. ಎಲ್ಲರೂ ಸಹ ಹಾಜರಿದ್ದಾರೆ. ಈ ದಿನ ನಾವು ಏನು ಶಬ್ಬೀರ್ ನಗರದ ಕಬ್ರಸ್ಥಾನದ ಒಳಗಡೆ ನಮ್ಮ ಶಿರಾಜ್ ಪಾಷಾ ಅವರವರು ಕಳೆದ ಬಾರಿ ನಗರ ಪಾಲಿಕೆಯ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ನಾನೇನು ಶಾಸಕನಾಗಿ ನಗರಸಭೆಯ ಒಂದು ಸಭೆಯಲ್ಲಿ ಪಾಲ್ಗೊಂಡು ಎಲ್ಲ ನಮ್ಮ 31 ನಮ್ಮ ನಗರಸಭೆಯ ಸದಸ್ಯಗಳಿಗೆ 10 ಲಕ್ಷ ಅನುದಾನವನ್ನು ನಾನೇ ಶಾಸಕನಾಗಿ ಕೊಡಿಸಿದ್ದೆ. ನಗರಸಭೆ ಫಂಡಿಂದ ಎಲ್ಲ ನಗರಸಭೆ ಸದಸ್ಯರಿಗೆ 10 ಲಕ್ಷ, 3 ಕೋಟಿ 10 ಲಕ್ಷ ನಮ್ಮ ಹುಣಸೂರು ನಗರಸಭೆ ವ್ಯಾಪ್ತಿಗೆ ಅನುದಾನವನ್ನು ನಾವು ದೊರಕಿಸ್ಕೊಟ್ಟಿದ್ವಿ. ಆ ಅನುದಾನವನ್ನು ನಮ್ಮ ಶಿರಾಜ್ ಪಾಷಾ ಅವರು ಸದುಪಯೋಗ ಪಡಿಸ್ಕೊಂಡು ಇವತ್ತು ಕಬ್ರಸ್ಥಾನದೊಳಗಡೆ 10 ಲಕ್ಷ ರೂಪಾಯಿ ಅನುದಾನದಲ್ಲಿ ಆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅನುದಾನ ಹಾಕಿದ್ದಾರೆ. ನಾವೆಲ್ಲ ಇವತ್ತು ಅದ್ರ ಪೂಜೆಗೆ ಬಂದಿದ್ದೇವೆ. ಜೊತೆಗೆ ಕಳೆದ ಬಾರಿ ಇದೇ ರಸ್ತೆಗೆ ಗುದ್ದಿ ಪೂಜೆ ಮಾಡಿದ್ವಿ ನಾವು. ಮಲಿಕ್ ಪಾಷಾ ಅವರು ಇದ್ದಂಥ ಸಂದರ್ಭದಲ್ಲಿ ಅವರು ಇವತ್ತು ನಗರೋತ್ಥಾನದಲ್ಲಿ ಏನು ನಾನು ಶಾಸಕನಾದ್ಮೇಲೆ 25 ಲಕ್ಷ ಅನುದಾನವನ್ನು ಈ ರಸ್ತೆಗೆ ಕೊಟ್ಟಿದ್ದು. ಜೊತೆಗೆ ಈಗಾಗಲೇ ನಮ್ಮ ಮೊದಲ ಸಾವುಕಾರ ಹೇಳಿದ್ರು, ನಮ್ಮ ಮಜಾಜಣ್ಣವರು ಹೇಳಿದ್ರು, ನಮಗೆ ಇವತ್ತು ಗ್ಯಾರಂಟಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅನುದಾನದ ಕೊರತೆ ಇದ್ದರೂ ಸಹ ನಮ್ಮ ಹುಣಸೂರು ತಾಲೂಕಿನಲ್ಲಿ ಈಗಾಗಲೇ ಹೇಳಿದ್ರು, ನಮ್ಮ ಫಜಲುಲ್ಲಾ ಸಾವುಕಾರದು ಅವರ ಒಂದು ಮಸೀದಿ ಏನಿತ್ತು ಅಲ್ಲಿಗೆ 6 ಲಕ್ಷ ಮಳಿಗೆ ಕಟ್ಟಕ್ಕೆ, ಅಲ್ಲಿಗೆ 6 ಲಕ್ಷ ಚಿಲ್ಲರೆ. ನಮ್ಮ ಶಾಹಿ ಮಸೀದಿ ಜೊತೆಗೆ ನಮ್ಮ ಈದ್ಗಾ ಮಸೀದಿಗೆ 10 ಲಕ್ಷ. ಅದ್ರ ಜೊತೆಗೆ ನಮ್ಮ ಏನು ಉರ್ದು ಶಾಲೆಗೆ ಶೌಚಾಲಯ ನಿರ್ಮಾಣ, ಜೊತೆಗೆ ಬಜಾರ್ ರಸ್ತೆಗೆ 70 ಲಕ್ಷ ಅನುದಾನವನ್ನು ಕೊಟ್ಟಿದ್ದೇನೆ. ಅದ್ರ ಜೊತೆಗೆ ನಮ್ಮ ಗುರುಪುರದಲ್ಲಿ ಈಗ 1 ಕೋಟಿ ಶಾದಿ ಮಾಲ್ಗೆ ಅನುದಾನ ಕೊಡಿಸಿದ್ದೀನಿ. ಬಿಳಕೆರೆಯಲ್ಲಿ 1 ಲಕ್ಷ 1 ಕೋಟಿ ಅನುದಾನವನ್ನು ಶಾದಿ ಮಾಲ್ಗೆ ಬಿಳಕೆರೆ ಹಾಗೂ ಗುರುಪುರ 2 ಕಡೆನೂ ಸಹ ಅನುದಾನವನ್ನು ಬಿಡುಗಡೆ ಮಾಡಿಸ್ತಾ ಇದ್ದೀನಿ. ಜೊತೆಗೆ ಹೇಳ್ತೀನಿ, ಜೊತೆಗೆ ಕಳೆದ ಬಾರಿ ನಾವು ಕಬ್ರಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ನೀರು ನಿಂತಿತ್ತು. ಅದಾದಾಗ ಅಲ್ಲೊಂದು 25 ಲಕ್ಷ ಹಾಕಿ ಈಗಾಗಲೇ ಚರಂಡಿ ಕೆಲಸ ಆಗಿದೆ. ಇನ್ನೊಂದು ಕಡೆ ಆಗಬೇಕು, ಅದನ್ನು ಸಹ ಮಾಡಿಸ್ತೀನಿ. ನಮ್ಮ ತಾಲೂಕಿಗೆ ಅಲ್ಪಸಂಖ್ಯಾತರ ನಿಗಮದಿಂದ ಹಲವಾರು ಅನುದಾನವನ್ನು ತಂದು ನಮ್ಮ ಅಲ್ಪಸಂಖ್ಯಾತರ ಏನು ಎಲ್ಲ ಕಡೆ ವಾಸವನ್ನು ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಅಭಿವೃದ್ಧಿಗೆ ನೆರವನ್ನು ನಮ್ಮ ಶಕ್ತಿ ಮೀರಿ ಮಾಡ್ತಾ ಇದ್ದೀವಿ. ಜೊತೆಗೆ ಶಬ್ಬೀರ್ ನಗರದ ನಿವಾಸಿಗಳು ನಮ್ಮ ಈಗ ಮುಖಂಡಗಳಲ್ಲಿ ಚರ್ಚೆ ಮಾಡೋದು ಆ UGD ವ್ಯವಸ್ಥೆ ನಮ್ಮ ಇಲ್ಲೇ ನಮ್ಮ ಕೌನ್ಸಿಲ್ಗಳಲ್ಲೇ ಮಲಿಕ್ ಪಾಷಾ ಅವರು ಅಧ್ಯಕ್ಷರಾಗಿದ್ದರು, ನಮ್ಮ ಇಮ್ರಾನ್ ಅವರು, ಯೂನಸ್ ಅವರು, ನಮ್ಮ ಶಿರಾಜ್ ಪಾಷಾ ಅವರು ಎಲ್ಲರೂ ಕೌನ್ಸಿಲರ್ಗಳಾಗಿದ್ದರು. ಆ ಸಂದರ್ಭದಲ್ಲಿ ನಾನು ಒಂದು ಸರ್ವೆ ಮಾಡಿಸಿ ಶಬ್ಬೀರ್ ನಗರ ಒಂದೇ ಅಲ್ಲ, ನಮ್ಮ ಇಡೀ ಹುಣಸೂರು ನಗರದಲ್ಲಿ ಇನ್ನೆಲ್ಲೆಲ್ಲಿ UGD ವ್ಯವಸ್ಥೆ ಇಲ್ಲ, ಅದಕ್ಕೆ 72 ಕೋಟಿ ಅನುದಾನಕ್ಕೆ ಈಗಾಗಲೇ ಎಸ್ಟಿಮೇಷನ್ ಮಾಡಿಸಿ ವಾಟ್ರ್ ಬೋರ್ಡಲ್ಲಿ ಅದಕ್ಕೆ ಪಾಸು ಸಹ ಮಾಡಿಸಿದ್ದೀನಿ. ವಾಟರ್ ಬೋರ್ಡ್ ಮೀಟಿಂಗಲ್ಲೂ ಆಗೋಗಿದೆ. ಕಳೆದ ಬಾರಿ ಮಲಿಕ್ ಪಾಷಾ ಅವರು ಗಣೇಶ್ ಕುಮಾರ್ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಅದನ್ನು ಪಾಸ್ ಮಾಡಿ ನಗರಸಭೆಯಿಂದ ಕಳಿಸ್ಕೊಟ್ಟಿದ್ದೀವಿ. ಅಲ್ಲಿ ನಗರಸಭೆ ಕಳಿಸ್ಕೊಟ್ಮೇಲೆ ವಾಟರ್ ಬೋರ್ಡಲ್ಲಿ ಅದಕ್ಕೆ 72 ಕೋಟಿ ಅನುದಾನಕ್ಕೆ ಈಗಾಗಲೇ ಅಲ್ಲೂ ವಾಟರ್ ಬೋರ್ಡಲ್ಲೂ ಪಾಸ್ ಮಾಡಿಸಿದ್ದೀನಿ ಸಬ್ಜೆಕ್ಟು. ಇನ್ನು ಸರ್ಕಾರಕ್ಕೆ ತೆಗೆದುಕೊಂಡು ಹೋಗಿ ಅನುದಾನ ಬಿಡುಗಡೆ ಮಾಡಿಸೋದು ಅಷ್ಟೇ ಬಾಕಿ ಇರ್ತಕ್ಕಂಥದ್ದು. ಅದನ್ನು ಈ ಒಂದು 5-6 ತಿಂಗಳಲ್ಲಿ ಅದನ್ನು ಸಹ ಮಾಡಿಸ್ತೀನಿ. ಶಬ್ಬೀರ್ ನಗರ ಒಂದೇ ಅಲ್ಲ, ನಮ್ಮ ಇಡೀ ಹುಣಸೂರು ತಾಲೂಕು ಹುಣಸೂರು ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಬಡಾವಣೆಗಳ UGDಗೆ 72 ಕೋಟಿ ಅನುದಾನಕ್ಕೆ ಎಸ್ಟಿಮೇಷನ್ ಮಾಡಿಸಿ ವಾಟರ್ ಬೋರ್ಡಿಂದ ನಮ್ಮ ನಗರಸಭೆಯಲ್ಲಿ ರೆಸಲ್ಯೂಷನ್ ಮಾಡಿಸಿ ಗಣೇಶ್ ಕುಮಾರ್ ಸ್ವಾಮಿ ಅವರು ಮಲಿಕ್ ಪಾಷಾ ಅವರು ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ನಗರಸಭೆ ರೆಸಲ್ಯೂಷನ್ ಪಾಸ್ ಮಾಡಿಸಿ ನಮ್ಮ ವಾಟರ್ ಬೋರ್ಡಿಗೆ ಕಳಿಸಿ ವಾಟರ್ ಬೋರ್ಡಲ್ಲಿ ಅದನ್ನ ಅಪ್ರೂವ್ ಮಾಡಿಸಿದ್ದೀನಿ. ಇನ್ನೂ ಗೌರ್ಮೆಂಟ್ಗೆ ಹೋಗಬೇಕು, ಕ್ಯಾಬಿನೆಟ್ಗೆ ಹೋಗಬೇಕು, ಅಷ್ಟು ಮಾತ್ರ ಬಾಕಿ ಉಳಿಸಿದ್ದೀನಿ. ಆದ್ದರಿಂದ ಅದನ್ನು ಸಹ ಶೀಘ್ರದಲ್ಲೇ ಎಲ್ಲ ಸಚಿವರು ಇನ್ನೂ ಸಂಪೂರ್ಣವಾಗಿ ಮಂತ್ರಿಮಂಡಲ ವಿಸ್ತರಣೆ ಆಗಿಲ್ಲ,
ಅದು ಸಹ ಆದಮೇಲೆ ಮಾನ್ಯ ಸಚಿವರನ್ನ ಭೇಟಿ ಮಾಡಿ ಮನವಿ ಮಾಡಿ ಏನು ಶಬೀರ್ ನಗರ ಒಂದೇ ಅಲ್ಲ ಇಡೀ ಹುಣಸೂರು ನಗರಕ್ಕೆ ಏನು ಯು ಜಿ ಡಿ ಆಗಬೇಕು ಶಾಶ್ವತವಾದಂಥ ಯು ಜಿ ಡಿ ಪರಿಹಾರವನ್ನು ಕೊಡಿಸೋ ನಿಟ್ಟಿನಲ್ಲಿ ಅರ್ಧ ಕೆಲಸ ಮುಗಿದಿದೆ. 75% ಕೆಲಸ ಮುಗಿದೋಗಿದೆ. ಇನ್ನು 25% ಸಚಿವರು ಅನುಮೋದನೆ ಕೊಟ್ಟು ಕ್ಯಾಬಿನೆಟ್ ಅನುಮೋದನೆ ಆದರೆ ಇಡೀ ಶಬೀರ್ ನಗರ ಒಂದೇ ಅಲ್ಲ ಇಡೀ ಹುಣಸೂರು ನಗರದ ಯು ಜಿ ಡಿ ವ್ಯವಸ್ಥೆಗೆ ಮುಕ್ತಿ ಆಗುತ್ತೆ. ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಏನು ಬೈಪಾಸ್ ರಸ್ತೆ ಹೋಗ್ತಾ ಇದೆ ಅಲ್ಲಿಯೂ ಸಹ ಏನು ವೈಜ್ಞಾನಿಕವಾಗಿ ಮಾಡಿರಲಿಲ್ಲ. ಇವತ್ತು ಅವತ್ತು ಸಾಕಷ್ಟು ಜನ ಬಂದಿದ್ರು, ನಮ್ಮೆಲ್ಲ ಕೌನ್ಸಿಲರ್ಗಳು ಬಸವರಾಜ್ ಎಲ್ಲರೂ ಬಂದಿದ್ರು. ಆ ಅಧಿಕಾರಿಗಳನ್ನೂ ಕರ್ಕೊಂಡು ಬಂದು ಶಬೀರ್ ನಗರಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು, ಅಲ್ಲಿ ಯಾವುದೇ ಇರ್ತಕ್ಕಂಥ ಕೆಳಭಾಗಕ್ಕೆ ಏನು ರಸ್ತೆ ಯು ಜಿ ಡಿ ನೀರು ಮಳೆ ನೀರು ಎಲ್ಲ ಬರ್ತಾಯಿತ್ತು ನಂದಿನಿ ಲೇಔಟಿಂದ ಹಿಡಿದು ಶಬೀರ್ ನಗರದವ್ರಿಗೆ. ಜೊತೆಗೆ ನಾವು ಶಾಸಕರಾದಮೇಲೆ ನಮ್ಮ ಒಳ್ಳಮ್ಮನ ಕಟ್ಟೆಯಿಂದ ಹಿಡಿದು ನಮ್ಮ ಶಬೀರ್ ನಗರದೊಳಗಡೆ ನೀರು ಯು ಜಿ ಡಿ ನಮ್ಮ ಮಳೆ ನೀರು ಬಂದ್ಬಿಟ್ಟಿದ್ರೆ ಇಡೀ ಶಬೀರ್ ನಗರದಲ್ಲೂ ನೀರು ತುಂಬ್ಕೊಳ್ತಾ ಇತ್ತು, ಮಂಜುನಾಥ್ ಬಡಾವಣೆ ನೀರು ತುಂಬ್ಕೊಳ್ತಾ ಇತ್ತು, ಒಳ್ಳಮ್ಮನ ಕಟ್ಟೆ ಇಡೀ ಮಾರುತಿ ಬಡಾವಣೆ ನೀರು ತುಂಬ್ಕೊಳ್ತಾ ಇತ್ತು. ಇವತ್ತು ಅದನ್ನು ತಪ್ಪಿಸಿ 4 ಕೋಟಿ ರೂಪಾಯಿಲಿ ಈಗ ಯು ಜಿ ಡಿ ನಮ್ಮ ದೊಡ್ಡ ಮೋರಿ ಮಾಡಿಸಿದ್ದೀವಿ. ಈ ದಿನ ನಮ್ಮ ಮುಸ್ಲಿಂ ಸಮಾಜದ ಶಬ್ಬೀರ್ ನಗರದಲ್ಲಿರುವ ದೊಡ್ಡ ಕಬ್ರಸ್ತಾನ್ಗೆ ಹುಣಸೂರು ಜನಪ್ರಿಯ ಶಾಸಕರಾದ GD ಹರೀಶ್ ಗೌಡರು ಬಂದು ರಸ್ತೆಯ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಟ್ಟು ಈ ಕ್ಷಣದಲ್ಲಿ ಕೆಲಸ ಆಗಬೇಕು ಅಂತ ಹೇಳಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಕೆಲಸ ಪ್ರಾರಂಭವಾಯ್ತದೆ. ಅದೇ ರೀತಿ ಈ ಒಂದು ಕಬ್ರಸ್ತಾನ್ ಅಭಿವೃದ್ಧಿಗೆ ನಗರಸಭೆಯ 10 ಲಕ್ಷ ಅನುದಾನದಲ್ಲಿ ರಸ್ತೆ ಆಗಬೇಕೆಂದು ನಾವೆಲ್ಲ ಶಾಸಕರಿಗೂ ಮನವಿ ಮಾಡಿಸಿದ್ವಿ. ಆ ದಿನ ಶಾಸಕರು ಹೇಳಿದರು ಮುಂದೆ ಒಂದು ಫಂಡ್ ಬರ್ತದೆ, ಆ ಫಂಡಲ್ಲಿ ಅಲ್ಲಿಗೆ ನಗರಸಭೆ ಫಂಡಿಂದ ಕಬ್ರಸ್ತಾನ್ಗೆ ಹಾಕಿ ಕಬ್ರಸ್ತಾನ್ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರು. ಆ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಸಮಾಜದ ಮಸೀದಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ಸಮಾಜದ ಮುಖಂಡರು ಆಗಮಿಸಿ ಈ ಕಾರ್ಯಕ್ರಮ ಒಂದು ಅತಿ ಸುಂದರವಾಗಿ ಅತಿ ಯಶಸ್ವಿಯಾಗಕ್ಕೆ ಎಲ್ಲ ನಮ್ಮ ಸಮಾಜದ ಮುಖಂಡರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಎಲ್ಲರೂ ಬಂದಿದ್ದರಿಂದ ನಾನು ನಮ್ಮ ಸಮಾಜದ ಎಲ್ಲರಿಗೂ ಅಭಿನಂದನೆ ತಿಳಿಸುತ್ತೇನೆ. ಹಾಗೆ ನಮ್ಮ ಶಾಸಕರಾದ GT ಹರೀಶ್ ಗೌಡರಿಗೂ ನಮ್ಮ ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಅಸ್ಸಲಾಮು ಅಲೈಕುಂ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.